ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಂಜನಾಪುರ ರೆಂಟ್ ಬಂದು ಓನರ್ ಇರುವಂಥ ಮನೆ ನೋಡೋಕೆ ಬಂದಿದ್ದೀವಿ. ಇದು 30-40 ಆಗಿರುತ್ತೆ. ವೆಸ್ಟ್ ಗೇಟು ನಾರ್ತ್ ಫೇಸ್ ಆಗಿರುತ್ತೆ. ನಿಮಗೆ BDA 30ಕ್ಕೆ 40 BDA ವೆಸ್ಟ್ ಗೇಟು ನಾರ್ತ್ ಫೇಸ್ ಆಗಿರುತ್ತೆ. ಇದು ಓನರ್ ಇದ್ದು ನಿಮಗೆ ರೆಂಟ್ ಬರುವಂಥ ಮನೆ ಆಗಿರುತ್ತೆ. ಓಕೆ ಗ್ರೌಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಪಾರ್ಕಿಂಗ್ ಇದೆ, ಪ್ಲಸ್ ಸಿಂಗಲ್ BHK ಮನೆ ಇದೆ. ಫಸ್ಟ್ ಫ್ಲೋರಲ್ಲಿ ಬಂದ್ಬಿಟ್ಟು ನಿಮಗೆ 2 BHK ಮನೆ ಇದೆ. ಮೇಲ್ಗಡೆ ಓನರು 2 BHK ಹೌಸ್ ಇದೆ. ನಿಮಗೆ ಕಮ್ಮಿ ಅಂದರು ನಾನು ಹೇಳ್ತಾ ಇರೋದು 30,000 ಇಂದ 35,000 ರೂಪಾಯಿ ರೆಂಟ್ ಬರುವಂಥ ಮನೆ ಆಗಿರುತ್ತೆ. ಓಕೆ, ಮನೆ ಮುಂದ್ಗಡೆ ನೋಡ್ಬೋದು. ಮನೆ ಒಳಗಡೆ ಹೋಗೋಣ. ಮನೆ ಮುಂದ್ಗಡೆ ನೋಡ್ಬೋದು. ನಮಗೆ MS ಗೇಟ್ ಕೊಟ್ಟಿದ್ದಾರೆ, ನಮಗೆ ಫುಲ್ ಗೇಟು. ನಿಮಗೆ ಹಾಗೆ ಇಲ್ಲಿ ಬಂದರೆ ನೇಮ್ ಪ್ಲೇಟ್ ಮಾಡೋಕ್ಕೆ ಬೋರ್ಡ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಸ್ಟೋನ್ ಸ್ಟೈಲಲ್ಲಿ ಮಾಡಿದ್ದಾರೆ ಬೋರ್ಡು. ಮನೆ ಸುತ್ತಮುತ್ತ ಕೂಡ ನೋಡ್ಬೋದು ನೀವು. 30 ಫೀಟ್ ರಸ್ತೆ ಬರುತ್ತೆ ನಿಮಗೆ ಈ ಕಡೆ. ಹಾಗೆ ಈ ಕಡೆ ಕೂಡ ನೋಡ್ಬೋದು 30 ಫೀಟ್ ರಸ್ತೆ. ನಿಮಗೆ ನಿಯರ್ ಬೈ ಬಸ್ ಸ್ಟ್ಯಾಂಡ್ ಎಲ್ಲ ಇದೆ ಇಲ್ಲೇ. ಓಕೆ, ಮನೆ ಒಳಗಡೆ ಹೋಗೋಣ. ಏನಿದೆ ಏನಿಲ್ಲ ಅಂತ ನೋಡೋಣ. ತುಂಬ ಜನ ಕೇಳ್ತಾ ಇರ್ತೀರ ಓನರ್ ಇದ್ದು ರೆಂಟ್ ಬರುವಂಥ ಮನೆ ಬೇಕು ಅಂತ. ಅವ್ರಿಗೋಸ್ಕರ ಇನ್ನೂ ಕೆಲಸ ನಡೀತಾ ಇದೆ. ಇನ್ನೊಂದು ಚೂರು ಕೆಲಸ ಬಾಕಿ ಇದೆ, ಇನ್ನೇನು ಫಿನಿಷಿಂಗಲ್ಲಿದೆ. ನಾನು ಹೇಳ್ತಾ ಹೋಗ್ತೀನಿ ಇಲ್ಲೇ. ಓಕೆ, ಇದು ಬಂದು ನಿಮಗೆ ಕಾರ್ ಪಾರ್ಕಿಂಗ್ ಆಗಿರುತ್ತೆ. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸಿ 3 ರಿಂದ 4 ಬೈಕ್ ನಿಲ್ಲಿಸುವಷ್ಟು ಜಾಗ ಇದೆ. ನಿಮಗೆ ನೋಡ್ಬೋದು. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಮೇಲ್ಗಡೆ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಈ ಕಡೆ ಕಾರ್ನರಿಂದ ನೋಡಿಸ್ತೀನಿ. ಈ ಕಡೆ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಸೈಡೆಲ್ಲ ನೋಡ್ಬೋದು. ನಿಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಸೇಫ್ಟಿ ವೈಸ್ಗೆ. ಹಾಗೆ ಇಲ್ಲಿ ರೆಂಟಲ್ ಹೌಸ್ಗೆ, ಅಂದರೆ ಸಿಂಗಲ್ BHK ಕೆಳಗಡೆ ಸಿಂಗಲ್ BHKಗೆ ಡಬಲ್ BHKಗೆ ಗ್ಯಾಸ್ ಪ್ರವೇಶನ್ ಕೂಡ ಮಾಡಿದ್ದಾರೆ. ಈ ಕಡೆ ಬಂದರೆ ನಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ. ಓಕೆ, ಇಲ್ಲಿ ವಾಲ್ ಕೂಡ ನೋಡ್ಬೋದು ನೀವು. ಇಲ್ಲ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಂಪ್ ಬಂದಿದೆ. ಆಲ್ರೆಡಿ ಇವತ್ತನೇ ಲಿಫ್ಟ್ ಕೆಲಸ ನಡೀತಾ ಇದೆ ಮೇಲ್ಗಡೆ. ಆಲ್ರೆಡಿ ನೋಡಿಸ್ತೀನಿ ಅದು ನಿಮಗೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಬಂದು ಬೋರ್ ಬಂದಿದೆ ನಿಮಗೆ. ಇಲ್ಲಿ ಬಂದು ಬೋರ್ ಬಂದಿದೆ ಅಲ್ಲಿ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ. ನೋಡ್ಬೋದು. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಕೆಲಸ ಮಾಡೋರು ಕೆಳಗಡೆ ರೂಮಲ್ಲಿದ್ದಾರೆ, ಅದಕ್ಕೋಸ್ಕರ ಫುಲ್ಲೇ ನೋಡ್ಸಲ್ಲ, ಸುಮ್ಮನೆ ಆಚೆಯಿಂದ ನೋಡಿಸ್ತೀನಿ. ಇಲ್ಲೂ ಬಂದು ನಮಗೆ ಸಿಂಗಲ್ BHK ಮನೆ ಇದೆ, ಅಂದರೆ ಒಂದು ರೂಮ್ ಇರುವಂಥ ಮನೆ. ಸುಮ್ಮನೆ ನೋಡಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಏನೋ ನೋಡ್ಸಲ್ಲ, ಕೆಲಸದವ್ರು ಇದ್ದಾರೆ, ಅದಕ್ಕೋಸ್ಕರ. ಓಕೆ, ಇದು ಬಂದು ನಿಮಗೆ ಅಡುಗೆ ಮನೆ, ಹಾಲು, ಒಂದು ರೂಮು ಇರುವಂಥ ಜಾಗ ಆಗಿರುತ್ತೆ. ಕಮ್ಮಿ ಅಂದರು ನಾನು ಹೇಳ್ತಾ ಇರೋದು 8,000 ರಿಂದ 10,000 ರೂಪಾಯಿ ರೆಂಟ್ ಬರುವಂಥ ಮನೆ ಆಗಿರುತ್ತೆ ಅದು. ಓಕೆ, ಮಡಿ ಮೇಲೆ ಹೋಗೋಣ. ಮಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಮೆಟ್ಲು ನಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಮಗೆ, ಬ್ಲ್ಯಾಕ್ ಕಲರ್ದು ಮಡಿ ಮೇಲೆ ಇರ್ತದೆ. ಹಾಗೆ ಸ್ಟೀಲ್ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ಸೇಫ್ಟಿ ವೈಸ್ ನಮಗೆ ವೆಟ್ ಸೈಡಲ್ಲಿ ನಮಗೆ MS ಗ್ರಿಲ್ ಮಾಡಿದ್ದಾರೆ. ರೈಸರ್ ಕಟ್ಟಿಂಗಲ್ಲಿ ನಮಗೆ ಚೆನ್ನಾಗಿ ಬಂದಿದೆ. ಇದು ಬಂದು ನಾರ್ತ್ ಫೇಸ್ ಆಗಿರುತ್ತೆ. ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸ್ತದೆ. ಇಲ್ಲೆಲ್ಲ ಸೈಡ್ ವಾಲ್ ಎಲ್ಲ ಅಬ್ಸರ್ವ್ ಮಾಡ್ಬೋದು. ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ ನಿಮಗೆ. ಈಗ ಈ ಕಾರ್ನರ್ ನೋಡ್ತಾ ಇದ್ದೀನಿ. ಮೇಲೆ POC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ಎದುರಿಗೆ MS ಗ್ರಿಲ್ಲು ರೈಸರ್ ಕಟ್ಟಿಂಗ್ ಮಾಡಿದ್ದಾರೆ MS ಅಲ್ಲಿ. ನಾನು ಅವಾಗಲೇ ಹೇಳ್ದಂಗೆ ಇನ್ನೊಂದು ಚೂರು ಕೆಲಸ ಇದೆ, ಸಣ್ಣ ಪುಟ್ಟ ಕೆಲಸ ಇದೆ. ಮನೆ ಒಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ, ಬೇಕಂದವ್ರಿಗೆ ನೋಡ್ಸೋಕ್ಕೋಸ್ಕರ. ಓಕೆ, ಮನೆ ಬಾಗಿಲು ನೋಡ್ಬೋದು ನೀವು. ಟೀಕ್ ವುಡ್ಡಲ್ಲಿ ಆಗಿದೆ ನಿಮಗೆ ಹೊಸಲು. ಮನೆ ಬಾಗಿಲು ಹಾಗೆ ಕಿಟಕಿ ಎಲ್ಲ ಟೀಕಲ್ಲೇ ಆಗಿದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಇದು ಬಂದು ರೆಂಟಲ್ಗೆ 2 BHK ಮನೆ ಆಗಿರುತ್ತೆ. ಇದು ಬಂದು ಹಾಲ್ ಆಗಿರುತ್ತೆ. ನೋಡ್ಬೋದು, ದೊಡ್ಡದಾಗಿದೆ ಹಾಲು. 2 BHK ಆಗಿದೆ. ಹಾಗೆ ನೋಡ್ಬೋದು ಇಲ್ಲಿ ಈ ಕಡೆ ಬಂದರೆ TV ಯೂನಿಟ್ ಬಂದಿದೆ, ಅಲ್ಲಿ ದೇವ್ರ ಮನೆ ಬಂದಿದೆ ನಿಮಗೆ.
ಮೇಲ್ಗಡೆ ಅಷ್ಟು ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ವಿಂಡೋಗಳೆಲ್ಲ ನಿಮಗೆ ಟೀಕಲ್ಲೇ ಆಗಿರುತ್ತೆ. ನಮಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು 2 BHK ಆಗಿರುತ್ತೆ. ರೆಂಟಲ್ ಕೊಡುವಂಥ ಮನೆ ಆಗಿರುತ್ತೆ ಇದು. ಓಕೆ, ಈ ಕಡೆ ಬಂದರೆ ನಮಗೆ ಒಂದು ಅಡುಗೆ ಮನೆ ಬರುತ್ತೆ. ಇನ್ನೂ ಕೆಲಸ ಇದೆ, ಇನ್ನೊಂಚೂರು ಕೆಲಸ ಇದೆ, ಇನ್ನೂ ಕ್ಲೀನ್ ಮಾಡಿಲ್ಲ. ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ನೀಟಾಗಿ. ಇನ್ನೂ ಒಂದು ಪಾಲಿಶಿಂಗ್ ಇದೆ ಫ್ಲೋರ್ದು. ಹಾಗೆ ಮೇಲ್ಗಡೆ ಪೇಂಟಿಂಗ್ ಕೂಡ ಇದೆ. ನಿಮ್ಗೆ ಇವಾಗಲೇ ಏನೇನೋ ಬೇಕಂದರೆ ನಿಮಗೆ ಇಷ್ಟವಾದ ಪೇಂಟ್ ಮಾಡಿಸ್ಕೋಬೋದು. ಓಕೆ, ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಸಿಂಕು, ಇಲ್ಲಿ ಗ್ಯಾಸ್ ಪ್ರವೇಶನ್ ಬಂದಿದೆ. ಮೇಲ್ಗಡೆ ಬಂದ್ಬಿಟ್ಟು ಚಿಮ್ನಿಗೆ ಜಾಗ ಕೊಟ್ಟಿದ್ದಾರೆ. ಈ ಕಡೆ ಬಂದ್ಬಿಟ್ಟು ಮಿಕ್ಸಿ ಓವನ್ ಏನೇನೋ ಮಡಿಕೊಂತೀನಿದ್ರೆ ಮಡಿಕೋಬೋದು. ಹಾಗೆ ನೋಡ್ಬೋದು ಎಲ್ಲ ನಿಮಗೆ ಸಾಫ್ಟ್ ಕಾರ್ನರ್ ಎಲ್ಲ ರೆಡಿ ಆಗಿದೆ. ಎಲ್ಲ ರೆಡಿ ಆಗಿದೆ ನಿಮ್ಮದು. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದು ನಿಮಗೆ ಯುಟಿಲಿಟಿ ಬಂದಿದೆ. ತುಂಬ ದೊಡ್ಡದಾಗಿದೆ, ನೋಡ್ಬೋದು. ಇಲ್ಲೇ ಬೇಕಂದರೆ ನೀವು ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ, ಇಲ್ಲೇ ಮಡಿಕೋಬೋದು. ಸಣ್ಣ ಪುಟ್ಟ ಐಟಮ್ಸ್ಗಳು ಇಲ್ಲೇ ಮಡಿಕೋಬೋದು. ಇಲ್ಲಿ ಇನ್ನೂ ನಿಮಗೆ MS ಗ್ರಿಲ್ ಬರುತ್ತೆ. ನಿಮಗೆ ಫುಲ್ ಕವರ್ ಆಗುತ್ತೆ ನಿಮಗೆ MS ಗ್ರಿಲ್. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ಓಕೆ, ಈ ಕಡೆ ಬಂದರೆ ನಮಗೆ ಒಂದು ಚಿಲ್ಡ್ರನ್ ರೂಮ್ ಬರುತ್ತೆ. ನಮಗೆ ನೋಡ್ಬೋದು ಮೇಲ್ಗಡೆ ಕೂಡ ಪಿ ಒ ಪಿ ಫಾಲ್ ಸೀಲಿಂಗ್ ಆಗಿದೆ. ಇದು ಬಂದು ಚಿಲ್ಡ್ರನ್ ರೂಮ್ ವಿತ್ ವಾರ್ಡ್ರೋಬ್ ಬರುತ್ತೆ ನಿಮಗೆ. ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್. ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ. ಇದು ಇನ್ನೂ ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಮನೆಗೆ ಕಮ್ಮಿ ಅಂದರೂ ನಾನು ಹೇಳ್ತಿರೋದು 20 ಬರುತ್ತೆ, 20,000 ರೂಪಾಯಿ. ನಾನು ಅವಾಗಲೇ ಹೇಳ್ದಂಗೆ ಒಂದು 30,000 ಇಂದ 35,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ರೆಂಟಲ್ಲು. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನಿಮಗೆ ಮೇಲ್ಗಡೆ ನೋಡ್ಬೋದು ಪಿ ಒ ಪಿ ಫಾಲ್ ಸೀಲಿಂಗ್ ಆಗಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಇದಕ್ಕೆ ವಾರ್ಡ್ರೋಬ್ ಕೂಡ ಬಂದಿದೆ. ಇಲ್ಲಿ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು. ನಾನು ಅವಾಗಲೇ ಹೇಳ್ದಂಗೆ ವಿಂಡೋಸ್ ಎಲ್ಲ ನಿಮಗೆ ಟೀಕಲ್ಲೇ ಆಗಿರುತ್ತೆ. ಹಾಗೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿರುತ್ತೆ. ವೆಸ್ಟ್ ಸೈಡ್ ಆಗಿರೋದ್ರಿಂದ ತುಂಬ ದೊಡ್ಡದಾಗಿದೆ ಬಾಲ್ಕನಿ. ಧಾರಾಳವಾಗಿ 3 ಚೇರ್ ಹಾಕೊಂಡು ಕೂತ್ಕೋಬೋದು ನೀವು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ತುಂಬ ಡೆವಲಪ್ಮೆಂಟ್ ಏರಿಯಾ. 10th ಬ್ಲಾಕ್ ಅಂದರೆ ನಿಮಗೆ ಚೆನ್ನಾಗಿದೆ, ಫೇಮಸ್. ಇದು ಬಂದು ನಿಮಗೆ 2 BHK ಹೌಸ್ ಆಗಿರುತ್ತೆ. ಕೆಳಗಡೆ ಬಂದು ಸಿಂಗಲ್ BHK, ಮೇಲ್ಗಡೆ ಬಂದು 2 BHK. ಕಮ್ಮಿ ಅಂದರೆ 30,000 ಇಂದ 35,000 ರೂಪಾಯಿ ರೆಂಟು ಓನರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ನೋಡ್ಬೋದು, ಕಾಮನ್ ಟಾಯ್ಲೆಟ್ ಇದು. ಓಕೆ, ಓನರ್ ಇದ್ದು ರೆಂಟ್ ಬರುವಂಥ ಮನೆ ಆಗಿರುತ್ತೆ. ಇದು ಬಂದು ರೆಂಟಲ್ ಹೌಸ್ ಆಗಿರುತ್ತೆ.
ಫಸ್ಟ್ ಫ್ಲೋರಲ್ಲಿ. ಓಕೆ, ಹಂಗಾರೆ ನಾವು ಮಾಡಿ ಮೇಲೆ ಹೋಗೋಣ. ಓನರ್ ಇರುವಂಥ ಡೂಪ್ಲೆಕ್ಸ್ ನೋಡೋಣ. ಮಾಡಿ ಮೇಲೆ ಹೋಗ್ತಿದ್ವಿ ಸೆಕೆಂಡ್ ಫ್ಲೋರ್ಗೆ. ಸೇಮ್ ಮೆಟ್ಲು ಇಲ್ಲೂ ಅಷ್ಟೇ ನಿಮ್ಗೆ ಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ MS ಗ್ರಿಲ್ ಯೂಸ್ ಮಾಡಿದ್ದಾರೆ ಫ್ರಂಟಲ್ಲಿ. ಸೇಮ್ ವಾಲೆಲ್ಲ ನಿಮ್ಗೆ ಇಲ್ಲಿ ವಾಟರ್ಫಾಲ್ ಟೈಲ್ಸ ಮಾಡಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಇನ್ನೂ ಇದು ಕೆಲಸ ಬಾಕಿ ಇದೆ, ನಾನು ಅವಾಗಲೇ ಹೇಳ್ದಂಗೆ. ಓಕೆ, ಮನೆ ಬಾಗಿಲು ನೋಡ್ಬೋದು ನಿಮಗೆ ಟೀಕ್ ವುಡಲ್ಲಾಗಿದೆ. ಇನ್ನೂ ಪಾಲಿಶಿಂಗ್ ಬ್ಯಾಲೆನ್ಸ್ ಇದೆ, ನಿಮಗೆ ಬ್ಯಾಲೆನ್ಸ್ ಇದೆ. ಟೀಕ್ ವುಡ್ಡು ಪಾಲಿಶಿಂಗ್ ಮಾಡಬೇಕು. ಹಾಗೆ ವಿಂಡೋಸ್ ನೋಡ್ಬೋದು ನೀವು, ಇದು ಅಷ್ಟೇ ಟೀಕಲ್ಲಾಗಿದೆ. ತುಂಬ ಚೆನ್ನಾಗಿದೆ, ನಿಮಗೆ ಮರದಲ್ಲೇ ಮಾಡಿದ್ದಾರೆ ಎಲ್ಲನೂ. ಇನ್ನೂ ಫಿನಿಶಿಂಗ್ ಇದೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗ್ತಾ ಇರೋಂಗೆ ನೀವು ನೋಡ್ಬೋದು ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ ಹಾಲು. ನಾನು ಹೇಳ್ತೀನಿ, ಇದನ್ನ ಸ್ವಲ್ಪ ಕೆಲಸ ಇದೆ. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಫೈಟ್ ಗೀಲ್ ಮಡಿಕಂತ ರಿಲೇ ಮಾಡ್ಬೋದು. ಹಾಗೆ ಇಲ್ಲಿ ಶೂ ರ್ಯಾಕ್ ಕೂಡ ಮಡಗಿದ್ದಾರೆ. ಮೇಲ್ಗಡೆ ಸೌಂಡ್ ಬರ್ತಾ ಇದೆ, ಮೇಲ್ಗಡೆ ಲಿಫ್ಟ್ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು, ನಮಗೆ ಇಟಾಲಿಯನ್ ಮಾರ್ಬಲ್ ಮಾಡಿದ್ದಾರೆ ನಿಮಗೆ ಇಲ್ಲಿ ಮೇಲ್ಗಡೆ. ಇನ್ನೂ ಪಾಲಿಶಿಂಗ್ ಬ್ಯಾಲೆನ್ಸ್ ಇದೆ ನಿಮಗೆ, ಇಟಾಲಿಯನ್ ಮಾರ್ಬಲ್ ಇದು. ಓಕೆ, ನೋಡ್ಬೋದು ನೀವು ಹಾಲ್ ಮಾತ್ರ ತುಂಬ ದೊಡ್ಡದಾಗಿ ಬಂದಿದೆ, ಸಕ್ಕ ದೊಡ್ಡದಾಗಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ಲಿಫ್ಟ್ ಕೆಲಸ ನಡೀತಾ ಇದೆ, ಅದರಿಂದ ಸೌಂಡು ಮೇಲ್ಗಡೆ ಮಾತಾಡ್ತಾರೆ. ಇಲ್ಲಿ ಬೇಕಂದ್ರೆ ಪಾರ್ಟಿಷನ್ ಥರ ಮಾಡ್ಕೋಬೋದು. ಇಲ್ಲಿ ಒಂದು ನೀವು ದಿವಾನ ಹಾಕೊಂಡು ಮಾಡ್ಬೋದು. ಇಲ್ಲಿ ಬಂದು ನಿಮಗೆ UPS ಪಾಯಿಂಟ್ ಔಟ್ ಬಂದಿದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದು ನಿಮಗೆ ದೊಡ್ಡದಾಗಿ ಒಂದು ಸೋಪ್ ಹಾಕ್ಕೋಬೋದು, L ಶೇಪು. ನಿಮಗೆ ಗೇಟ್ ಸೈಡು ವಿಂಡೋ ಬಂದಿರೋದ್ರಿಂದ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಟೀಕಲ್ಲೇ ಆಗಿದೆ, ನೋಡ್ಬೋದು ನೀವು. ಹಾಗೆ ಈ ಕಡೆಯಿಂದ ನೋಡ್ತಾ ಇದ್ದೀನಿ, ಇಲ್ಲಿ TV ಯೂನಿಟ್ ಬಂದಿದೆ ನಿಮಗೆ. ಇದು ಓನರ್ ಇರುವಂಥ ಮನೆ ಆಗಿರುತ್ತೆ ನಿಮಗೆ. ಇಲ್ಲಿ ಬಂದು ರೆಸ್ಟ್ ರೂಮ್ ಬರುತ್ತೆ ನಿಮಗೆ. ಇನ್ನೂ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ ಅಲ್ಲಲ್ಲೇ ಇದೆಲ್ಲ ಇದೆ ಕೆಲಸ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ, ನೋಡ್ಬೋದು ನಿಮಗೆ ತುಂಬ ದೊಡ್ಡದಾಗಿದೆ ಮನೆ. ಲಿಫ್ಟ್ ಕೆಲಸ ನಡೀತಾ ಇದೆಯಲ್ಲ, ಓಡಾಡ್ತವ್ರು ಅಷ್ಟೇ. ಓಕೆ, ನೋಡ್ಬೋದು ತುಂಬ ದೊಡ್ಡದಾಗಿ ಬಂದಿದೆ ಮನೆ. ಈ ಕಡೆ ಬಂದರೆ ನಮಗೆ ಬಾಲ್ಕನಿ ಒಂದು ಬಂದಿದೆ. ಬಾಲ್ಕನಿ ಸಣ್ಣದಾಗಿ ಒಂದು ಬಾಲ್ಕನಿ ಬಂದಿದೆ. ಇಲ್ಲೂ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಹಾಲ್ ಆಗಿರುತ್ತೆ ದೊಡ್ಡದಾಗಿ. ಓಕೆ, ಇಲ್ಲಿ ನೋಡ್ಬೋದು ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ U ಶೇಪಲ್ಲಿ ನಮಗೆ ಡಿಸೈನ್ ಮಾಡಿದ್ದಾರೆ ವುಡ್ಡಲ್ಲಿ. ತುಂಬ ಚೆನ್ನಾಗಿ ಲೈಟಿಂಗ್ ಅಂದರೆ ಇನ್ನೂ ಫಿನಿಶಿಂಗ್ ಆದಮೇಲೆ ನಿಮ್ಗೆ ಇನ್ನೂ ಸಾಕಾಗಿ ಕಾಣಿಸುತ್ತೆ ಮನೆ. ಇನ್ನೂ ಫಿನಿಶಿಂಗ್ ಆಗ್ತಾಯಿದೆ, ಇನ್ನೊಂದು ಚೂರು ಕೆಲಸ ಇದೆಯಲ್ಲ, ಜಲ್ದಿನೇ ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಈ ಕಡೆ ಬಂದರೆ ನಮಗೆ ಅಡುಗೆ ಮನೆ ಬರುತ್ತೆ ನಮಗೆ, ನೋಡ್ಬೋದು ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಒಂದು ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಅಡುಗೆ ಮನೆ L ಶೇಪಲ್ಲಿ ಬರುತ್ತೆ ನಿಮಗೆ. ಮೇಲ್ಗಡೆ ಎಲ್ಲ ವಾರ್ಡ್ರೋಬ್ ಬರುತ್ತೆ ನಿಮಗೆ, ಓವರ್ ಹೆಡ್ ಕಬೋರ್ಡ್ ಸಾರಿ. ಹಾಗೆ ಇಲ್ಲಿ ಪ್ಯಾನಿಟ್ರಿ ಬರುತ್ತೆ ನಿಮಗೆ, ಇನ್ನೂ ಫಿನಿಶಿಂಗ್ ಆಗಿಲ್ಲ, ಬರುತ್ತೆ ನಿಮಗೆ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬರುತ್ತೆ ನಮಗೆ. ಇಲ್ಲಿ ಸಿಂಕು, ಇದು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಇಲ್ಲಿ ಮಿಕ್ಸಿ ಓವನ್ ಮಾಡ್ಕೋಬೋದು. ಇಲ್ಲಿ ಗ್ಯಾಸ್ ಪ್ರೊವಿಷನ್ನು, ಚಿಮ್ನಿಗೆ ಜಾಗ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನಿಮಗೆ. ಯುಟಿಲಿಟಿ ಅಂತೂ ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ. ಈ ಕಡೆ 2 ಸೈಡು ಇದೆ ಯುಟಿಲಿಟಿ, ನೋಡ್ಬೋದು. ಇಲ್ಲಿ ಆಲ್ರೆಡಿ MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ಹಾಗೆ ಈ ಕಡೆ ನೋಡಿದ್ರೆ ನಮಗೆ ಡೈನಿಂಗ್ ಟೇಬಲ್. ಇವಾಗ ಆ ಟೇಬಲ್ ಮಡಗಿರೋ ಜಾಗದಲ್ಲಿ ನೀವು ಡೈನಿಂಗ್ ಟೇಬಲ್ ಧಾರಾಳವಾಗಿ ಮಡಿಕೋಬೋದು. ಕಮ್ಮಿ ಅಂದರೆ ಒಂದು 6 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿ ಡೈನಿಂಗ್ ಟೇಬಲ್ ಬರುತ್ತೆ ನಿಮಗೆ.
ಮೇಲ್ಗಡೆ ಕೂಡ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಈ ಕಡೆಯಿಂದ ನೋಡ್ತಾ ಇದ್ದೀನಿ ಅಡುಗೆ ಮನೆ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ, ಟೀ ಕಲೆ ಆಗಿದೆ ಬಾಕ್ಲು. ಒಳಗಡೆ ಕೂಡ ಅಷ್ಟೇ ದೊಡ್ಡದಾಗಿದೆ, ಚೆನ್ನಾಗಿದೆ. ಒಬ್ಬರು ಕೂತ್ಕೊಂಡು ಪೂಜೆ ಮಾಡುವಂಥದ್ದು ಜಾಗ ಆಗಿರುತ್ತೆ. ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇದು ಬಂದು ಡೈನಿಂಗ್ ಟೇಬಲ್ ವಿತ್ ಕಿಚನ್ ಆಗಿರುತ್ತೆ ನಿಮಗೆ. ಇದು ಬಂದು ಸೆಕೆಂಡ್ ಫ್ಲೋರಲ್ಲಿರುವಂಥ ಹಾಲ್ ಆಗಿರುತ್ತೆ, ಓನರ್ ಇರುವಂಥ ಜಾಗ. ಓಕೆ, ಮಾಡಿ ಮೇಲೆ ಹೋಗೋಣ ನಾವು. ಹಂಗಂದರೆ ನಾನು ಅವಲೇ ಹೇಳ್ದಂಗೆ ಇನ್ನೂ ನಿಮಗೆ ಪಾಲಿಷಿಂಗ್ ಆಗಬೇಕು. ಇವೆಲ್ಲ ಇಟಾಲಿಯನ್ ಮಾರ್ಬಲ್ಲು. ಇಲ್ಲೂ ಅಷ್ಟೇ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ, ತುಂಬ ಚೆನ್ನಾಗಿದೆ. 3ನೇ ಫ್ಲೋರ್ ಬಂದರೆ ನಮಗೆ ಹಾಲು ಈ ಥರ ಓಪನ್ ಆಗಿ ಕಾಣುತ್ತೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಧಾರಾಳವಾಗಿ ಇಲ್ಲಿ ಬಂದು ಸೋಫಾ ಹಾಕೋಬೋದು ದೊಡ್ಡದಾಗಿ, ತುಂಬ ದೊಡ್ಡದಾಗಿದೆ ಜಾಗ. ಇಲ್ಲೂ ಕೂಡ ನಿಮಗೆ ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಸ್ಟಡಿ ಟೇಬಲ್ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ವರ್ಕಿಂಗ್ ಟೇಬಲ್ ಬೇಕಾದ್ರೂ ಮಾಡ್ಕೋಬೋದು ನೀವು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ, ನೋಡ್ಬೋದು. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ ನಮಗೆ. ಕಮ್ಮಿ ಅಂದರೆ ಒಂದು 15 ದಿನ, ಒಂದು ತಿಂಗಳ ಒಳಗಡೆ ನಿಮಗೆ ಎಲ್ಲ ಫಿನಿಶಿಂಗ್ ಆಗುತ್ತೆ ಈ ಮನೆ ಕೆಲಸ ಎಲ್ಲ. ಹಾಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. ಇಲ್ಲೇನಂದರೆ ವಾರ್ಡ್ರೋಬ್ 2 ಸೈಡು ಕೊಟ್ಟಿದ್ದಾರೆ ನಿಮಗೆ. ಈ ಕಡೆ ಬಂದರೆ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್. ಹಾಗೆ ಈ ಸೈಡ್ ಕೂಡ ನಿಮಗೆ ವಾರ್ಡ್ರೋಬ್ ಬಂದಿದೆ ನೋಡ್ಬೋದು. 2 ಸೈಡು ಬಟ್ಟೆ ಮಡಿಕೊಳ್ಳೋಕ್ಕಂತೂ ಜಾಗ ಬೇಜಾನಿದೆ ನಮಗೆ, ತುಂಬ ಜಾಗ ಇದೆ. ಕೆಳಗಡೆ ಎಲ್ಲ ಕಬೋರ್ಡ್ ಮಾಡಿದ್ದಾರೆ, ಹಾಫ್ ವಾರ್ಡ್ರೋಬ್ ಹಾಫ್ ಕಬೋರ್ಡ್ ಮಾಡಿದ್ದಾರೆ, ತುಂಬ ಇದೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ನಿಮಗೆ, ನೋಡ್ಬೋದು ತುಂಬ ದೊಡ್ಡದಾಗಿದೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಮಗೆ ಸೇಮ್ ಕೆಳಗಡೆ ನೋಡಿದ್ರಲ್ಲ ಬಾಲ್ಕನಿ, ಅದೇ ಥರ ಒಂದು ಬಾಲ್ಕನಿ. ಅಂದರೆ ಇದು ತುಂಬ ದೊಡ್ಡದಾಗಿದೆ, ಕೆಳಗಡೆ ಒಂದು ಸ್ವಲ್ಪ ಚಿಕ್ಕದಾಗಿತ್ತು. ಇಲ್ಲೇ ಅಷ್ಟು 3 ಚೇರ್ ಹಾಕೊಂಡು ಧಾರಾಳವಾಗಿ ಕೂತ್ಕೊಂಡು ನೋಡ್ಬೋದು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಹಾಗೆ 4 ಅಡಿ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ ಪೈಪ್ಗಳಿಗೆಲ್ಲ ನಿಮಗೆ ಸೇಫ್ಟಿ ವೈಸ್ MS ಗ್ರಿಲ್ ಮಾಡಿದ್ದಾರೆ. ನೀಟಾಗಿ ಏನು ಪ್ರಾಬ್ಲಮ್ ಬರ್ದಿರೋ ಥರ ನಿಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇದು ಬಂದು ಫಸ್ಟ್ ರೂಮ್ ಆಗಿರುತ್ತೆ 3ನೇ ಫ್ಲೋರಲ್ಲಿ. ಈ ಕಡೆ ಬಂದರೆ ನಮಗೆ ಚಿಲ್ಡ್ರನ್ ಬೆಡ್ರೂಮ್, ಅಂದರೆ ಚಿಲ್ಡ್ರನ್ ಬೆಡ್ರೂಮ್ ಅಲ್ಲ, ಇದು ಮಾಸ್ಟರ್ ಬೆಡ್ರೂಮ್. ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನಿಮಗೆ. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಲ್ಲಿ ಬಂದು TV ಯೂನಿಟ್ ಬಂದಿದೆ, ಅಲ್ಲಿ ಸ್ಟಡಿ ಟೇಬಲ್. ಇನ್ನೂ ಪೇಂಟಿಂಗ್ ಮಾಡಿಲ್ಲ, ಇನ್ನೊಂದು ಕೋಟ್ ಪೇಂಟಿಂಗ್ ಇದೆ. ಯಾರನ್ನ ಬಂದು ಲೈಕ್ ಆಗಿ ಮಾತಾಡ್ತೀನಿ ಅಂದರೆ ಅವ್ರಿಗೆ ಬೇಕಾಗಿರೋ ಕಲರ್ ಪೇಂಟಿಂಗ್ ಮಾಡಿಕೊಡ್ತಾರೆ. ಓಕೆ, ಇಲ್ಲಿ ಬಂದು ವಾರ್ಡ್ರೋಬ್ ಬಂದಿದೆ ನಮಗೆ, ಓವರ್ ಹೆಡ್ ಕಬೋರ್ಡ್ ಮೇಲ್ಗಡೆ. ಹಾಗೆ ಇಲ್ಲೂ ಅಷ್ಟೇ ನಮಗೆ ನೋಡಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಇಲ್ಲಿ ಸೇಮ್ 2 ಸೈಡು ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಆ ಕಡೆ ಹಿಂಗೆ ಈ ಕಡೆ ಬಂದರೆ ನಮಗೆ ಓವರ್ ಹೆಡ್ ಕಬೋರ್ಡು, ವಾರ್ಡ್ರೋಬ್ ಈ ಕಡೆ. ಹಾಗೆ ಇಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ ಇಲ್ಲಿ ಸಿಂಕ್ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬರುತ್ತೆ. ಇದು ಬಂದು ನಮಗೆ 3ನೇ ಫ್ಲೋರ್ ಆಗಿರುತ್ತೆ. 4ನೇ ಫ್ಲೋರ್ಗೆ ಹೋಗೋಣ. ಇನ್ನೊಂದು ಏನಂದರೆ ನಿಮ್ಗೆ ಇಲ್ಲಿ ಸ್ಕೈಲೈಟು ಡೈರೆಕ್ಟಾಗಿ ಹಾಲು ಬರುವಂಥ ಜಾಗ ಆಗಿರುತ್ತೆ. ನೋಡ್ಬೋದು ಮೇಲ್ಗಡೆ ಸ್ಕೈಲೈಟ್ ಜಾಗ ಕೊಟ್ಟಿದ್ದಾರೆ.
ನೋಡ್ಬೋದು ಮೇಲ್ಗಡೆ ಸ್ಕೈಲೈಟಿಗೆ ಜಾಗ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ನಿಮಗೆ ಹಾಲಿಗೆ ಹೋಗುವಂಥದ್ದು ಫಸ್ಟ್ ಫ್ಲೋರಲ್ಲಿ. ಓಕೆ, ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ನಾವು. ಇದು ಬಂದು 4ನೇ ಫ್ಲೋರ್ ಆಗಿರುತ್ತೆ ನಮಗೆ. ನೋಡ್ಬೋದು ಲಿಫ್ಟ್ ಕೆಲಸ ನಡೀತಾ ಇದೆ ಇಲ್ಲಿ. ಇವತ್ತು ಮುಗಿದೋಗುತ್ತೆ ಲಿಫ್ಟ್ ಕೆಲಸ ಇಲ್ಲಿ. ಹಾಗೆ ಈ ಕಡೆ ಬಂದರೆ ನಮಗೊಂದು ಬೆಡ್ರೂಮ್ ಬರುತ್ತೆ, ಸೇಮ್ ಮಾಸ್ಟರ್ ಬೆಡ್ರೂಮ್. ನಮಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇದಕ್ಕೆ ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಂದರೆ ನಮಗೆ ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡ್ ಬಂದಿದೆ. ನೋಡ್ಬೋದು ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ಕಿಂಗ್ ಸೈಜ್ ಕಾಟು. ಟೆಂಡನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ಎಲ್ಲ ಸಾಫ್ಟ್ ಕಾರ್ನರ್. ಹಾಗೆ ಈ ಕಡೆ ಬಂದರೆ ಸೇಮ್ ಕೆಳಗಡೆ ಏನು ಕೊಟ್ಟಿರೋ ಅದೇ ಥರ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಈ ಕಡೆ ವಾರ್ಡ್ರೋಬ್ ಬಂದಿದೆ, ಇಲ್ಲೂ ವಾರ್ಡ್ರೋಬ್ಗಳಿಗಂತೂ ಮೋಸನೇ ಇಲ್ಲ, ತುಂಬ ಇದೆ. ಬಟ್ಟೆ ಎಷ್ಟು ಬೇಕಾದ್ರೂ ಮಡಿಕೋಬೋದು. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಸೇಮ್ ಕೆಳಗಡೆ ಏನಿತ್ತು ಮಾಸ್ಟರ್ ಬೆಡ್ರೂಮು ಸೇಮ್ ಅದೇ ಥರ ಇದೆ, ಅದೇ ಪ್ಯಾಟ್ರನ್ ಮಾತ್ರ ಚೇಂಜ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಬಾಲ್ಕನಿ ಬರುತ್ತೆ, ಸೇಮ್ ದೊಡ್ಡದಾಗಿ ಬಾಲ್ಕನಿ ಬರುತ್ತೆ. ವಾಲ್ಲೆಲ್ಲ ನೋಡ್ಬೋದು ನಿಮಗೆ ಬಟರ್ಫ್ಲೈ ಟೈಲ್ಸೇ ಮಾಡಿದ್ದಾರೆ. ನಿಮಗೆ ಮಳೆ ನೀರು ಬಂದರೂ ಇಲ್ಲೇ ಹೋಗೋ ಥರ ಜಾಗ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಡೈರೆಕ್ಟಾಗಿ. ಹಾಗೆ ಇಲ್ಲಿ ಫ್ಲೋರಿಂಗ್ ಎಲ್ಲ ನೋಡ್ಬೋದು, ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ, ಆ್ಯಂಟಿ ಸ್ಕಿಡ್. ಹಾಗೆ SS ಸ್ಟೀಲ್ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, 10 ಟಫನ್ ಗ್ಲಾಸು. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಮೇಲ್ಗಡೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಟಾಪ್ ಫ್ಲೋರಲ್ಲಿ. ಬನ್ನಿ ನೋಡಿಸ್ತೀನಿ ಮೇಲೋಗೋಣ. ಇದು ಬಂದು 3ನೇ ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಈ ಕಡೆ ಬಂದರೆ ನಮಗೆ ಹಾಫ್ ಬಾಲ್ಕನಿ ಬರುತ್ತೆ, ನೋಡ್ಬೋದು ವುಡನ್ ಸ್ಟೈಲಲ್ಲಿ ಫ್ಲೋರಿಂಗ್ ಮಾಡಿದ್ದಾರೆ. ನಿಮಗೆ ಹಾಫ್ ಬಾಲ್ಕನಿ ಬರುತ್ತೆ ನಿಮಗೆ. ಇವೆಲ್ಲ ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ ನಿಮಗೆ, ನೋಡ್ಬೋದು. ಇದು ಬಾಲ್ಕನಿ ಬರುತ್ತೆ. ಇಲ್ಲಿ ಬಂದರೆ ನಿಮಗೆ ವಾಷಿಂಗ್ ಮಿಷಿನ್ ಜಾಗ ಬರುತ್ತೆ. ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೊಂಡು ನಿಮಗೆ ಪೌಡ್ರಿನ ಮಡಿಕೊಂಡು ಇಲ್ಲ ನೋಡ್ಬೋದು. ಸುತ್ತಮುತ್ತ ನೋಡ್ತಾ ಇದ್ದೀನಿ. ಹಾಗೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ, ತುಂಬ ದೊಡ್ಡದಾಗಿದೆ ಬಾಲ್ಕನಿ ನಿಮಗೆ. ಓಕೆ, ಮಾಡಿ ಮೇಲೆ ಹೋಗೋಣ. ಟಾಪ್ ಫ್ಲೋರ್. ಓಕೆ ನೋಡಿ, ಟಾಪ್ ಫ್ಲೋರ್ ಬಂದರೆ ಈ ಥರ ಕಾಣಿಸಿದೆ. ಮೇಲ್ಗಡೆ ನೋಡ್ಬೋದು 1005 ಲೀಟರ್ಸ್ದು ನಿಮಗೆ 2 ಸಿಂಟ್ಯಾಕ್ ಕೊಟ್ಟಿದ್ದಾರೆ. ನಿಮಗೆ 2 ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಮಾಡಿ ಮೇಲೆ ಬಂದರೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಾನು. ಇದು ಬರೋದು ಅಂಜನಾಪುರದಲ್ಲಿ. ರೆಂಟನ್ ಬಂದು ಓನರ್ ಇರುವಂಥ ಮನೆ ಆಗಿರುತ್ತೆ. 30-40 ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಫೇಸ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3 CR 50 lakhs ಕೇಳ್ತವ್ರೆ, ಅಂದರೆ 3,50 ಲಕ್ಷ ಕೇಳ್ತವ್ರೆ. ಇವಾಗಲೇ ಬಂದು ಮಾತಾಡಿದ್ರೆ ನಿಮ್ಗೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಟ್ಟು ಬಿಡ್ತಾರೆ. ಯಾಕಂದರೆ ಇನ್ನೂ ಫಿನಿಷಿಂಗ್ ಸ್ಟೇಜಲ್ಲಿ ಇದೆಯಲ್ವ, ಅದಕ್ಕೋಸ್ಕರ. ಇನ್ನೂ 1 ಕೋಟ್ ಪೇಂಟಿಂಗ್ ಇದೆ, ಇನ್ನೂ ಪೇಂಟಿಂಗ್ ಜಾಸ್ತಿ ಮಾಡಿಲ್ಲ. ಇನ್ನು ಯಾರನ್ನ ಬಂದು ಯಾವ ಕಲರ್ ಬೇಕು ಪೇಂಟ್ ಬೇಕಂದ್ರೆ ಆ ಕಲರೇ ಮಾಡಿಕೊಟ್ಬಿಡ್ತಾರೆ. ಬಿಡಿ ಆಗಿರುತ್ತೆ ಇದು. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ, ಅಂಜನಾಪುರ ಬರುತ್ತೆ ಇದು. ಓನರ್ ಇದ್ದು ರೆಂಟ್ ಬರುವಂಥ ಮನೆ. ಕಮ್ಮಿ ಅಂದರೂ ನಾನು ಹೇಳ್ತಾ ಇರೋದು 30,000 to 35,000 ರೂಪಾಯಿ ರೆಂಟ್ ಬರುತ್ತೆ ನಿಮಗೆ. ಓನರ್ ಇದ್ದು ಮೇಲ್ಗಡೆ ಡೂಪ್ಲೆಕ್ಸ್ ಹೌಸ್ ಓನರ್ಗೆ. BDA ವೆಸ್ಟ್ ಗೇಟು ನಾರ್ತ್ ಫೇಸ್ ಆಗಿರುತ್ತೆ. 3 CR 50 lakhs ಕೇಳ್ತಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ ನಿಮಗೆ. ಓಕೆ, ಈ ವಿಡಿಯೋ ನೋಡಿ ನಿಮ್ಗೆ ಈ ಮನೆಯನ್ನು ಇಷ್ಟ ಆಗಿ ನಾನು ಮಾತಾಡಬೇಕಂದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ,
ನಿಮ್ಮ ಫ್ರೆಂಡ್ಸು ನಿಮ್ಮ ಸರ್ಕಲಲ್ಲಿ ಯಾರನ್ನ ಮನೆ ಹುಡುಕ್ತಾರೆ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಗೆ ಯಾವ ಥರ ಮನೆ ಬೇಕಾದರೂ ನನಗೆ ಕಾಲ್ ಮಾಡಿ, ನಮ್ಮ ಹತ್ರ ಮನೆ ಇರೋದನ್ನ ನಾನು ನಿಮ್ಗೆ ನೋಡಿಸ್ತೀನಿ. ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.